ಹಲೋ ಗೈಸ್ ವೆಲ್ಕಮ್. ಎಲ್ಲಾರು ಬಾಯ್ಸ್ ಡ್ರೀಮ್ ಅಂತಾನೆ ಹೇಳ್ಬೋದು ಅಂತ ರೈಡ್ಗೆ ಹೋಗ್ತಾ ಇದೀವಿ ಇವತ್ತು. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಒಂದು ವಾರದಿಂದಾನೇ ಎಲ್ಲ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ಇನ್ನೇನು ಓಡೋ ಸಮಯ ಬಂತು. ನಾವಿದ್ದು 5 ಜನ. ಮಿನಿಮಮ್ ಹೆಂಗೆ ಅಂತ ಯೋಚನೆ ಮಾಡಿದ್ರು 2 ಕಾರ್ ಬೇಕೇ ಬೇಕಾಗಿತ್ತು. ಅದಕ್ಕೆ ನಾವು ತಲೆ ಉಪಯೋಗಿಸಿ ಟಿಟಿನೇ ಬುಕ್ ಮಾಡ್ದೋ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಹೋಗ್ತಾ ಆನ್ ರೋಡ್ ಅಲ್ಲಿ ಇನ್ನೊಬ್ಬನ ಪಿಕ್ ಮಾಡಬೇಕಿತ್ತು. ಗೊರಗುಂಟೆಪಾಳ್ಯದಿಂದ ಅವನ್ನ ಪಿಕ್ ಮಾಡಿ ಏರ್ಪೋರ್ಟ್ಗೆ ರೀಚ್ ಆದೋ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ನಮ್ಮ ಫ್ಲೈಟ್ ಇದ್ದಿದ್ದು ಮಧ್ಯರಾತ್ರಿ 3 ಗಂಟೆಗೆ. ನಾವು ಇಲ್ಲಿಂದ ಡೆಲ್ಲಿ ರೀಚ್ ಆಗಬೇಕಿತ್ತು. ಡೆಲ್ಲಿಯಿಂದ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಲೇಗೆ. ಬ್ಯಾಂಗ್ಳೂರಿಂದ ಡೆಲ್ಲಿ ರೀಚ್ ಆಗಿ ನಮ್ಗೆ 2 ಅವರ್ಸ್ ಗ್ಯಾಪ್ ಇತ್ತು. ಅಲ್ಲೇ ರೆಸ್ಟ್ ಮಾಡಿ ನಮ್ಮ ಜರ್ನಿ ಲೇಗೆ ಸ್ಟಾರ್ಟ್ ಆಯಿತು. ಏನು ವ್ಯೂ ಅಂತೀರಾ, ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಕಳೆದೋದೆ ಕಣ್ರಿ. ಏನು ಸಕ್ಕತ್ತಾಗಿತ್ತು ಗೊತ್ತಾ. ವಿಂಡೋ ಸೀಟು ನಾವು ಬುಕ್ ಮಾಡಿದ್ದು 500 ಎಕ್ಸ್ಟ್ರಾ ಕೊಟ್ಟು. ಅಂತೂ ಇಂತೂ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆದ ಲೇನ ರೀಚ್ ಆದ್ವಿ. ಅಲ್ಲಿಂದ ನಮ್ಮ ಪಯಣ ಸ್ಟೇ ಕಡೆಗೆ. ಅಲ್ಲಿಂದ 15 ಮಿನಿಟ್ಸ್ ಅಷ್ಟೇ. ನೆನ್ನೆ ರಾತ್ರಿಯಿಂದ ಏನು ತಿಂದಿಲ್ದೇ ಇದ್ದಿದ್ದು ನಾವು ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ಅಲ್ಲೇ ಯಾವ್ದಾದ್ರು ಹೋಟ್ಲು ಸಿಗುತ್ತಾ ಅಂತ ಹುಡುಕಿ ಒಂದು ಹೋಟ್ಲಿಗೆ ಹೋದ್ವಿ ಕಣ್ರಿ. ಹೋಟ್ಲಲ್ಲಿ ಆರ್ಡರ್ ಮಾಡಿ ಕೂತು 40 ನಿಮಿಷ ಆದ್ಮೇಲೆ ತಂದ್ಕೊಟ್ಟ. ನಿನ್ನಂತವ್ರು ಭೂಮಿ ಮೇಲೆ ಯಾಕಿರ್ಬೇಕು? ಅವನಿಗೂ ಬೈಕೊಂಡು ಹಸುವನ್ನು ಹೆಂಗೋ ತಡ್ಕೊಂಡು ಹೆಂಗೋ ತಿಂದು ಅಲ್ಲಿಂದ ಬಂದು ಬಿಲ್ ಪೇ ಮಾಡಿ ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲಿದ್ದ ಕಾಫಿ ಮಿಷಿನ್ ನೋಡಿ ನಾವು ಇಲ್ಲೊಂದು ಕಾಫಿ ಕುಡಿದ್ರೆ ಹೆಂಗಿರುತ್ತಲ್ಲ ಅನ್ಕೊಂಡು ಒಂದು ಕಾಫಿ ಆರ್ಡರ್ ಮಾಡ್ಕೊಂಡು ಈ ಸುಂದರವಾದ ವ್ಯೂ ಜೊತೆಗೆ ಕಾಫಿ ಕುಡಿತಾ ಇದ್ರೆ ಆ ಮಜಾನೇ ಬೇರೆ ಬಿಡಿ. ಅಲ್ಲಿಂದ ನಾವು ಸ್ಟೇಗ್ ಬಂದು ನಮ್ಮ ಬೈಕ್ಗಳೆಲ್ಲ ರೀಚ್ ಆಗಿತ್ತು. ನಮ್ಮ ಬೈಕ್ ಮೇಲೆ ನಮ್ಮ ಹೆಸರು ಸ್ಟಿಕ್ಕರ್ ಹಾಕಿದ್ರು. ಮಾರ್ಷಲ್ಲು ನಮಗೆ ಯಾವ ಥರ ರೈಡ್ ಮಾಡಬೇಕು ಏನು ಅಂತೆಲ್ಲ ಗೈಡ್ ಮಾಡಿದ್ರು. ಅದಾದಮೇಲೆ ನಮಗೆ ಲೇಲಿ ಹೇಗೆ ಸ್ವಾಗತ ಮಾಡ್ತಾರೆ ಟ್ರೆಡಿಷ್ನಲಿ ವೇಲಿ ಆ ಥರ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಅಲ್ಲಿಂದ ನಾವು ನೈಟು ಲೇ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಬ್ಯಾಡ್ಜಸ್ ತೊಗೊಂಡು ಅವತ್ತಿನ ದಿವಸ ರೆಸ್ಟ್ ಕಂಡ್ರಿ. ನಾಳೆಯಿಂದ ನಮ್ಮ ಅಡ್ವೆಂಚರಸ್ ರೈಡ್ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಈ ಜರ್ನಿದು ಫುಲ್ಲು ವ್ಲಾಗ್ ಬೇಕು ಅಂದರೆ ಬಯೋದಲ್ಲಿ ಲಿಂಕ್ ಇದೆ. ನನ್ನ ಯೂಟ್ಯೂಬ್ ಚಾನಲಲ್ಲೇ ಎಲ್ಲ ವೀಡಿಯೋಸ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.